ಇನ್ನು ಫ್ರೆಂಡ್ಸ್ ನೀವು ಇದೇ ರೀತಿ ಬಿಸಿ ಬಿಸಿ ರೊಟ್ಟಿ ಮಾಡಬೇಕು. ಆಮೇಲೆ ವೆರೈಟಿ ಚಟ್ನಿ ಫ್ರೆಂಡ್ಸ್, ಇದು ಎಷ್ಟು ಈಜಿ ಗೊತ್ತಾ? ನೀವು ಒಂದೇ ಒಂದು ಸಲ ಮಾಡಿ ನೋಡಿ. ಅನ್ನಕ್ಕೆ ಆಗಲಿ ರೊಟ್ಟಿಗಾಗಲಿ ಖಾರ ತಿನ್ನೋರ್ಗಂತೂ ಫ್ರೆಂಡ್ಸ್, ಇವತ್ತು ಅಂದರೆ ನಾನು ಖಾರದ ಮೆಣಸಿಕಾಯಿ ಮಾಡಿದ್ದೀನಿ ನೋಡಿ. ಈ ಥರ ಮೆಣಸಿಕಾಯಿ, ಇದರಲ್ಲಿ ಖಾರ ಇಲ್ಲದೆ ಇರೋದೊಂದು ಮೆಣಸಿಕಾಯಿ ಬರುತ್ತೆ, ಅದು ಮಾಡಿದ್ರೆ ನಾನು ತಿನ್ನೋದು. ಅದಕ್ಕೆ ನಾನು ಫ್ರೆಂಡ್ಸ್ ಸ್ವಲ್ಪನೇ ಚಟ್ನಿ ಮಾಡ್ಕೊಂಡಿದ್ದೆ ರೊಟ್ಟಿಗೆ, ರಾಗಿ ರೊಟ್ಟಿಗೆ ನೋಡಿ ಫ್ರೆಂಡ್ಸ್. ಇದು ಎಲ್ಲನೂ ಹಾಕಿ ರುಬ್ಬಿರೋ ಚಟ್ನಿ. ಫುಲ್ ವೀಡಿಯೋನ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ನೋಡಿ. ರಾಗಿ ರೊಟ್ಟಿಗೆ ಈ ಚಟ್ನಿ ಮಾಡಿದ್ದೀನಿ. ಟೇಸ್ಟ್ ಅಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ಯಾವಾಗಾದರೂ ಈ ಚಟ್ನಿನ ಟ್ರೈ ಮಾಡಿ ಫ್ರೆಂಡ್ಸ್. ನೋಡೋದ್ರಲ್ಲ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಯಾರಾದರೂ ಫಸ್ಟ್ ನಾನು ವೀಡಿಯೋ ನೋಡ್ತೀರಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಏನಪ್ಪ ಇಷ್ಟೊಂದು ಬೆಳ್ಳುಳ್ಳಿನ ಇವರು ಬಿಡಿಸ್ತಾವ್ರೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಇವತ್ತು ನಾನು ಮೆಣಸಿನ್ಕಾಯಿಂದು ಚಟ್ನಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ನನ್ನ ಮಗಳು ಹೇಗಕ್ಕೋ ಮೈಗೆ ಹುಷಾರಿಲ್ಲ, ಜ್ವರ ಅಂತಿದ್ಲು. ಇವತ್ತು ಆ ರಾಗಿ ರೊಟ್ಟಿ ಮಾಡಿ ಬೆಳ್ಳುಳ್ಳಿ ಚಟ್ನಿ, ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕ್ತೀವಿ, ಬೆಳ್ಳುಳ್ಳಿ ಚಟ್ನಿ ಅಂತಲೂ ಅಂತಾರೆ. ಇನ್ನು ಫ್ರೆಂಡ್ಸ್ ಮೊಳಕೆ ಹುಳಿಕಾಳು ಆಲ್ರೆಡಿ ಅಲ್ಲಿ ಬೆಂದಿದೆ. ಮೊದಲು ಚಟ್ನಿಗೆ ಏನೇನು ರೆಡಿ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಷ್ಟೊಂದೆಲ್ಲ ಮೆಣಸಿನ್ಕಾಯಿನ ನಾನು ಹಾಕಲ್ಲ, ಯಾಕಂದರೆ ಈ ಖಾರನ ತಿನ್ನೋದು ಅವಳು ಒಬ್ಬಳೆಯ, ನಾನೇನು ಜಾಸ್ತಿ ತಿನ್ನಲ್ಲ. ಬನ್ನಿ ತೋರಿಸ್ತೀನಿ. ಇಷ್ಟ ಹಾಕ್ತೀನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಹಾಕ್ತೀನಿ ಅಂತ ನಿಮಗೆ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಫ್ರೆಂಡ್ಸ್ ನಾವು ಹುರ್ಕೋಬೇಕು ನೋಡಿ. ಬೆಳ್ಳುಳ್ಳಿ ಅದಾದಮೇಲೆ ಫ್ರೆಂಡ್ಸ್ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಅಲ್ಲಿ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ನೀವು ಎಷ್ಟಾದರೂ ಹಾಕೊಳ್ಳಿ, ನಿಮಗೆ ಬೇಕಾದಷ್ಟು ನೋಡಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಇಷ್ಟ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಹುಣಸೆಹಣ್ಣೆಲ್ಲನೂ ನಾವು ಅಲ್ಲಿ ಜೊತೆಲಿ ಎಣ್ಣೆ ಜೊತೆನೇ ಹುರ್ಕೋಬೇಕು. ಅಲ್ಲೂ ಸಹ ನಿಮಗೆ ನಾನು ತೋರಿಸ್ತೀನಿ ಅದು ಯಾವ ರೀತಿ ಮಾಡೋದು ಅಂತ. ಆದರೆ ಫ್ರೆಂಡ್ಸ್ ಇದಂತೂ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟನ್ನು ನಾನು ಹುಣಸೆಹಣ್ಣ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಅದಕ್ಕೆ ಜೀರಿಗೆನ ಫ್ರೆಂಡ್ಸ್ ಒಂದು ಸ್ಪೂನು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್. ಜೀರಿಗೆನ ಸೈಡ್ಗೆ ಇಟ್ಕೊಳ್ಳಿ. ಜೀರಿಗೆ ನೀವು ಒಂದು ಸ್ಪೂನ್ ಆದರೂ ಹಾಕೊಳ್ಳಿ, ಒಂದೂವರೆನಾದರೂ ಹಾಕೊಳ್ಳಿ. ಜೀರಿಗೆ ತುಂಬ ಹೆಲ್ತ್ಗೆ ಒಳ್ಳೇದಲ್ವ ಫ್ರೆಂಡ್ಸ್. ಅಷ್ಟೇ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಹಾಕಿ ನಾವು ಹುರ್ಕೋತೀವಿ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ಒಂದು ಡಬ್ಬ ಮೆಣಸು. ನನಗೆ ಇದನ್ನು ನಮ್ಮ ಫ್ರೆಂಡು ನಾವು ಜಾಸ್ತಿ ಯೂಸ್ ಮಾಡಲ್ಲ ಅಂತ ಕೊಟ್ಟಿದ್ರು ಫ್ರೆಂಡ್ಸ್. ಮೆಣಸು ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ಏನು ಹಾಕಬೇಡಿ. ಬೇಕಿದ್ರೆ ನಿಮಗೆ ಬೇಡ ಅಂದರೆ ಹಾಕಕ್ಕೆ ಹೋಗಬೇಡಿ, ಏನು ತೊಂದರೆ ಇಲ್ಲ. ಇಷ್ಟೆಲ್ಲ ಹಾಕಿದ್ಮೇಲೆ ಫ್ರೆಂಡ್ಸ್ ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ತುಂಬ ಚೆನ್ನಾಗಿದೆ. ಏನೋ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ನೆನ್ನೆ ತಂದಿದ್ದೀನಿ, ಅದೇ ನೋಡಿ ಒಂಥರ ಕಿಟ್ಟೋದಂಗೆ ಆಗೈತಿ. ತಡಿಗೆ ಅದನ್ನು ಕಟ್ ಮಾಡ್ಬಿಟ್ಟು ಕಿಟ್ಟೋಗಿರೋದನ್ನು ಇಟ್ಕೊಳ್ಬೇಡಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಲ್ಲ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಚೆನ್ನಾಗಿಲ್ಲ, ಅದನ್ನು ಬಿಸಾಕೋಣ. ಈ ಚಟ್ನಿ ಫ್ರೆಂಡ್ಸ್ ಅನ್ನಕ್ಕೆ ರೊಟ್ಟಿಗೆ ನೀವು ಏನಕ್ಕಾದರೂ ಹಾಕ್ಕೊಂಡು ತಿನ್ಬೋದು. ಚಳಿಗಾಲಕ್ಕಂತೂ ಫ್ರೆಂಡ್ಸ್ ಹೇಳಿ ಮಾಡಿಸಿದ ಚಟ್ನಿ ಇದು, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಜಾಸ್ತಿ ಹಾಕೋತೀರ ಅಷ್ಟೂ ಒಳ್ಳೆಯದು. ಇನ್ನು ಕೊತ್ತಂಬರಿ ಸೊಪ್ಪನ್ನ ನಾನು ಬೇರೆ ಕವರ್ಗೆ ಹಾಕೋದಿದ್ದೀನಿ ತಡ್ರಿ, ಸೌತೆಕಾಯಿ ಇರೋ ಕವರ್ಗೆ. ಯಾಕಂದರೆ ಆ ಕವರು ಚೆನ್ನಾಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ. ಈಗ ಇದನ್ನು ಫ್ರೆಂಡ್ಸ್ ಚೆನ್ನಾಗಿ ನಾನು ನನ್ನ ಕವರ್ಗೆ ಇಲ್ಲೇ ಕಸನ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಹಾಕ್ಕೊಂಡು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಬನ್ನಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನೇನು ಫ್ರೆಂಡ್ಸ್ ನಾವು ಇದು ಮಾಡೋ ಹಾಗಿಲ್ಲ ನೋಡಿ, ಉರಿ ಆಗಿಲ್ಲ. ಅದೇ ಎಲ್ಲ ಎಣ್ಣೆಲಿ ಬೆಂದಿರ್ತಾವಲ್ಲ, ಅದೇ ಚೆನ್ನಾಗಿರುತ್ತೆ. ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಿಮಗೆ ಉರಿಯೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಈಗ ಮಧ್ಯಾಹ್ನಕ್ಕೆ ನಾನು ಸಾಂಬಾರು ರೆಡಿ ಮಾಡಿದ್ದೀನಿ. ಬನ್ನಿ ಏನೇನು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊಳಕೆ ಹುಳಿಕಾಳು ಸಾಂಬಾರು ಫ್ರೆಂಡ್ಸ್. ಪಾತ್ರೆ ಜಾಸ್ತಿ. ಈಗ ಫ್ರೆಂಡ್ಸ್ ನಾನಿಲ್ಲಿ ಕಟ್ ಮಾಡ್ಕೊತೀನಿ ಏನೇನು ಅಂತ. ಬದನೆಕಾಯಿ ನಿಮಗೆ ಗೊತ್ತು,
ಮೊಳಕೆ ಹುಳಿಕಾಳು ಸಾರಿಗೆ ಕಾಂಬಿನೇಷನ್ನು ಏನು ಅಂತ. ನಾನು ಬದನೆಕಾಯಿನ ಈ ಥರ ದಪ್ಪು ಕಟ್ ಮಾಡ್ತೀನಿ, ಯಾಕೆಂದರೆ ಫ್ರೆಂಡ್ಸ್ ಅದು ಬೆಂದಾಗ ಇದಾಗುತ್ತೆ ಅಂತ ಎರಡೇ ಭಾಗ ನಾನು ಕಟ್ ಮಾಡ್ಕೊಳ್ಳೋದು. ಇದು ತಿನ್ನೋಕ್ಕೂ ಚೆನ್ನಾಗಿ ಬಾಯಿಗೆ ಸಿಕ್ಕದೆ. ಅತ್ತ ಸಣ್ಣ ಕಟ್ ಮಾಡಿದ್ರೆ ಫ್ರೆಂಡ್ಸ್ ಏನು ಸಿಗಲ್ಲ ನೋಡಿ. ಬದನೆಕಾಯಿನ ಈ ಥರ ಓಪನ್ ಮಾಡಿ ನೀವು ಇದು ಮಾಡ್ಕೋಬೇಕು. ಬದನೆಕಾಯಿ, ಮೂಲಂಗಿ. ಇನ್ನು ಫ್ರೆಂಡ್ಸ್ ನೋಡಿ, ಮೂಲಂಗಿ ನೆನ್ನೆ ಫ್ರೆಶ್ಶಾಗಿ ಚೆನ್ನಾಗಿತ್ತು. ಯಾವಾಗಲೇ ಆಗಲಿ ಫ್ರೆಂಡ್ಸ್, ನಾವು ಮೂಲಂಗಿನ ತಂದು ಮನೇಲಿ ಇಟ್ಕೋಬೇಡಿ, ಬೆಂಡು ಬಂದಂಗೆ ಆಗುತ್ತೆ. ತತ್ತಿರ ಒಂದೇ ದಿವಸ ಫ್ರಿಜ್ಗೆಲ್ಲ ಇಟ್ಕೊಳ್ಳೋದಿಲ್ಲ, ನಾನು ಫ್ರಿಜ್ಗೆ ಇಟ್ಟಿದ್ದೆ ಫ್ರೆಂಡ್ಸ್. ಜಾಸ್ತಿ ದಿನ ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಂಗಾಗಿ ನೋಡಿ ಫ್ರೆಂಡ್ಸ್, ನಿಮಗೆ ಯಾವ ಆಕಾರ ಬೇಕು ಆ ಆಕಾರ ಕಟ್ ಮಾಡ್ಕೊಳ್ಳಿ. ಆದರೆ ಫ್ರೆಂಡ್ಸ್ ಮೊಳಕೆ ಹುಳಿಕಾಳು ಸಾರಿಗೆ ಇದು ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಮೂಲಂಗಿ ಕಟ್ ಮಾಡ್ಕೊಂಡೆ. ನಾನೆಲ್ಲನೂ ಫ್ರೆಂಡ್ಸ್ ಯಾವುದೂ ಕಟ್ ಮಾಡಿಡಲ್ಲ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇನ್ನು ಅಲ್ಲಿ ವಿಷಯಲ್ಲಿ ಇಳಿದಿದ್ರೆ ಫಸ್ಟೇ ಮೊಳಕೆ ಹುಳಿಕಾಳನ್ನ ಫ್ರೆಂಡ್ಸ್ ಬೇಯಿಸ್ಕೋಬೇಕು ನಾವು ಚೆನ್ನಾಗಿ. ಇವೆಲ್ಲನೂ ಜೊತೆಲಾಗಿದ್ರೆ ಏನಾಗುತ್ತೆ, ಎಲ್ಲ ಮ್ಯಾಶ್ ಆದಂಗೆ ಆಗುತ್ತೆ. ಮೂಲಂಗಿ ಆಯಿತು ಫ್ರೆಂಡ್ಸ್. ಬನ್ನಿ ಈಗ ಒಂದು ಆಲೂಗೆಡ್ಡೆನೂ ಸಹ ಸಿಪ್ಪೆ ತೆಗೆಯೋಣ. ಇವತ್ತು ಫ್ರೆಂಡ್ಸ್ ರಾಗಿ ರೊಟ್ಟಿ ಮಾಡ್ತೀನಿ, ಆಮೇಲೆ ರೊಟ್ಟಿ ಮೆಣಸಿಕಾಯಿ ಚಟ್ನಿ ಮಾಡ್ತೀನಿ. ಸ್ವಲ್ಪ ತೊಳ್ಕೊಳ್ಳೋಣ, ಯಾಕಂದ್ರೆ ಮಣ್ಣು ಜಾಸ್ತಿ ಐತೆ. ಇಲ್ಲಿ ತೊಳೆಯೋಕ್ಕೂ ನೀರು ಹಾಕೊಂಡಿದ್ದೀನಿ, ಇದು ಅಂಟಂಟ್ದಂಗೆ ಆಯ್ತಾಯಿದೆ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾನು ಎದ್ದು ಬಾಗಿಲೆಲ್ಲ ಸಾರಿಸಿ ಬಟ್ಟೆ ಒಂದು 2 ಜೊತೆ ಅಷ್ಟೇ ಇರೋದು ಫ್ರೆಂಡ್ಸ್, ಜಾಸ್ತಿ ಇಲ್ಲ. ಸರ್ಪಿನ ಪುಡಿಗೆ ನೆನೆಸಿದ್ದೀನಿ ಚೆನ್ನಾಗಿ ನೆನೀಲಿ ಅಂತ. ಅದು ಹೆಂಗು ಫ್ರೆಂಡ್ಸ್, ಸ್ನಾನಕ್ಕೆ ಹೋಗೋದು ಮುಂಚೆನೇ ಕೈಯಲ್ಲೇ ವಾಶ್ ಮಾಡೋದಲ್ವ. ಮಿಷನ್ ಇನ್ನೂ ರೆಡಿ ಮಾಡಿಸಿಲ್ಲ, ಯಾಕಂದರೆ ಇನ್ನೂ ನಮಗೆ 24 hours ನೀರು ಬರ್ತಾ ಇಲ್ಲ. ಫ್ರೆಂಡ್ಸ್ ನೋಡಿ, ಇದು ಗೆಡ್ಡೆಕೋಸು. ಇದೆಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಅವತ್ತು ತಂದುಕೊಟ್ಟಿದ್ದು ಇನ್ನೂ ಒಂದಿದೆ. ಯಾವತ್ತಾದರೂ ಆವಾಗವಾಗ ಆಗ್ತಾ ಇರೋದು ತರಕಾರಿನ. ಇನ್ನು ಫ್ರೆಂಡ್ಸ್ ತರಕಾರಿ ತರೋಕ್ಕೇನು ಹೋಗಿಲ್ಲ, ನೆನ್ನೆ ಹೋದಾಗಿದ್ದನ್ನೆಲ್ಲ ತಂದಿದೆ. ಇನ್ನು ಒಂದು ಜೋಳ ಇದೆ, ಅದನ್ನು ಬೇಯಿಸಿಲ್ಲ. ಅವಳಿಗೂ ಯಾಕೋ ಮೈಗೆ ಆಗಿಲ್ವಲ್ಲ, ಇಲ್ದಿರ ಬೇಯಿಸಿಟ್ಟಿರೋಳು. ಏನು ಮಾಡೋದು ಫ್ರೆಂಡ್ಸ್, ಎಲ್ತು ಒಂದೇ ಸಮ ಇರೋಲ್ಲ, ಯಾವಾಗಾದರೂ ಕೈ ಕೊಟ್ಟೇ ಕೊಡುತ್ತೆ. ಏನು ಮಾಡೋಂಗಿಲ್ಲ ನಾವು ನೀವು. ಅದಲ್ಲದೆ ಈ ನಡುವೆ ಫ್ರೆಂಡ್ಸ್ ಏನೋ ಎಲ್ಲ ಕಡೆನೂ ಚಳಿ, ವಾಮಿಂಟು. ನೆನ್ನೆನೂ ಬರೀ ಒಂದು 4-5 ಜನ ನಮ್ಮ ಹಾಸ್ಪಿಟ್ಲಿಗೆ ಇವರೇ ಬಂದಿದ್ದರು. ಆವಾಗಲೇ ಗೊತ್ತಾಗಿದ್ದು ಈ ಕ್ಲೈಮೇಟ್ಸು ಹಂಗೆ ಅಂತ. ಈಗ ನಾನು 5 ಗಂಟೆಗೆ ಎದ್ದು ಬಿಸಿನೀರು ಕಾಯಿಸ್ಕೊಟ್ಟು ಸ್ವಲ್ಪ ಬಿಸಿ ಕಾಫಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಎದ್ದು ಕೂತವಳೆ. ಹಾಸ್ಪಿಟ್ಲಿಗೂ ಹೋಗಿ ಬಂದವಳು ನೆನ್ನೆ. ಏನು ಮಾಡೋದು, ಒಂದೇ ಸಮ ಇರೋಲ್ವಲ್ಲ ಫ್ರೆಂಡ್ಸ್. ಎಲ್ಲರೂ ಅಷ್ಟೇ, ಹೆಲ್ತ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಗೆ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಇನ್ನು ಫ್ರೆಂಡ್ಸ್ ಇದು ಸಾಂಬಾರಿಗೆ ನೋಡಿ, ಕಾಯಿ ಟೊಮೊಟೊನ ಕಟ್ ಮಾಡಿ ಈಗ ಬೇಯಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಹಿಂಗೆ ಯಾವಾಗವಾಗ ಕ್ಲೀನ್ ಮಾಡ್ಕೊಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಬನ್ನಿ ಟೊಮೊಟೊನೂ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ನಾಟಿ ಟೊಮೊಟೊ ಖಾಲಿ ಆಗವೆ, ಸಾಂಬಾರ್ಗೆ ಅದು ಟೇಸ್ಟ್ ಇರ್ತಾಯಿತ್ತು. ಆದರೆ ಈಗ ನಮ್ಮ ಮನೇಲಿ ಅಂಗಡಿಗೆ ಹೋಗೋರು ಯಾರೂ ಇಲ್ಲ. ಈ ಟೊಮೊಟೊನೇ ಹಾಕ್ತೀನಿ ಫ್ರೆಂಡ್ಸ್. ಈರುಳ್ಳಿನ ನಾನು ಒಂದು 10-15 kg ತಂದು ಇಟ್ಕೊಂಡಿದ್ದೆ. ಇನ್ನು ಈಗ ಒಂದು 10 kg ತರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈರುಳ್ಳಿನ ಆಮೇಲೆ ಸಾಂಬಾರಿಗೆ ಸುಲಿದು ಇಟ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಈಗ ಚಟ್ನಿ ಯಾವ ರೀತಿ ರೆಡಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಆ ಚಟ್ನಿಗೆ ನಾನು ಯಾವ ರೀತಿ ಈಸಿಯಾಗಿ ನೋಡಿ ಫ್ರೆಂಡ್ಸ್, ನಾನು ದೊಡ್ಡ ಸ್ಟವ್ಗೆ ಅಂಟಿಸ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಈ ಕಡೆ ತರಕಾರಿ ಎಲ್ಲನೂ ಬೇಯೋಕ್ಕೆ ಅದಕ್ಕೆ ಹಾಕ್ಬಿಡೋಣ. ಅದ್ರ ಪಾಡ್ಗದು ಬೇಯ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ಮೊಳಕೆ ಹುಳಿಕಾಳು ಬೆಂದಿದೆ ಫ್ರೆಂಡ್ಸ್. ನಿನ್ನೆ ನಾವು ಹುಳಿಕಾಳು ರಸದಲ್ಲೇ ಊಟ ಮಾಡಿದ್ದೀವಿ. ನನ್ನ ಮಗಳು ಊಟ ಮಾಡಿಲ್ಲ, ಅನ್ನನ ಅನಿಸುತ್ತೆ. ಇನ್ನು ತರಕಾರಿ ಅದ್ರ ಪಾಡ್ಗದು ಬೇಯೋ ಅಷ್ಟರಲ್ಲಿ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಡು ರೊಟ್ಟಿಗೆ ಯಾವ ರೀತಿ ಅಂಬ್ಲಿನ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಇನ್ನು ಸಾಂಬಾರಿಗೆ ಲಾಸ್ಟಲ್ಲಿ ರುಬ್ಬಾಕ್ತೀನಿ ಫ್ರೆಂಡ್ಸ್, ಅದೇನು ಅರ್ಜೆಂಟ್ ಇಲ್ಲ. ಇನ್ನು ಫ್ರೆಂಡ್ಸ್ ಈಗ ನಾನು ಮೆಣಸಿನ್ಕಾಯಿ ಚಟ್ನಿಗೆ ಏನೇನು
ರುಬ್ಕೊತೀನಿ. ಹೊಟ್ಟೆ ಸಿಗಾಯ್ತಾ? ಒಂದು ಲೋಟ ಬಿಸಿನೀರು. ಕಾಯಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಕಾಯಿಸ್ಕೊಡ್ತೀನಿ ತಗ. ಬೆಚ್ಚಿಗೋ ಸುಡಂಗ ಮಗ, ಸುಡಂಗೆ ಕಾಯಿಸಿಲ್ಲ, ಸುಮಾರು ಕಾಯಿಸ್ತಾಳ. ಹಾಂ ಬಂದಿದ್ದು ಫ್ರೆಂಡ್ಸ್. ಏಕೋ ಅವಳಿಗೆ ಬಿಸಿನೀರು ಕೇಳ್ತಾಳೆ. ಏನಿಲ್ಲ, ಸ್ಟೌವಲ್ಲಿ ಕಾಯಿಸ್ಕೊಡ್ತೀನಿ. ಈಗ ಫ್ರೆಂಡ್ಸ್ ಎಣ್ಣೆ ಹಾಕೊಂಡಿದ್ದೀನ, ಬನ್ನಿ. ಎಣ್ಣೆ ಹಾಕೊಂಡ್ಮೇಲೆ ಚೂರು ಎಣ್ಣೆ ಕಾಯಿದೆ. ಇನ್ನು ಫ್ರೆಂಡ್ಸ್ ನೋಡಿ, ಇದು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಫ್ರೆಂಡ್ಸ್ ನೀವು ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚಟ್ನಿ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್ ಇದನ್ನು ನೀವಂತೂ ಯಾವಾಗಲೂ ಮಾಡ್ತಾ ಇರ್ತೀರ. ಒಂದು ಟೈಮ್ ಮಾಡಿದ್ರೆ ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಇದನ್ನು ಫ್ರೆಂಡ್ಸ್ ಯಾರಾದರೂ ಬ್ಯಾಚುಲರು ರುಬ್ಬಿ ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ನೀವುಗಳು ರೈಸ್ಗೆ, ಅರ್ಜೆಂಟ್ಗೆ ರೈಸ್ಗೆಲ್ಲ ಊಟ ಮಾಡ್ಬೋದು. ಇನ್ನು ಫ್ರೆಂಡ್ಸ್ ನೋಡಿ, ಜೀರಿಗೆ ಮೆಣಸು ಹಾಕ್ತಾಯಿದ್ದೀನಿ. ಇನ್ನು ನೋಡಿ ಅಷ್ಟಪ್ಪ ಹುಣಸೆ ಹಣ್ಣು ಇತ್ತಲ್ಲ ಅದನ್ನು ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೇನಿಲ್ಲ, ಇನ್ನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಬೆಲ್ಲ ಏನು ಜಾಸ್ತಿ ಹಾಕೊಳ್ಳೋ ಹಾಗಿಲ್ಲ, ಸ್ವಲ್ಪ ನೋಡಿ ಫ್ರೆಂಡ್ಸ್. ಹುರಿದೇ ಆಗೋಯ್ತು ನಿಮ್ಮ ಮುಂದೆನೇ. ಇನ್ನು ಫ್ರೆಂಡ್ಸ್ ನಾನು ರೊಟ್ಟಿಗೆ ಯಾವ ರೀತಿ ಅಂಬ್ಲಿ ಮಾಡ್ಕೊತೀನಿ ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಯಾಕಂದರೆ ಅನ್ನದಲ್ಲೇ ಏನು ರೊಟ್ಟಿ ಮಾಡೋಂಗಿಲ್ಲ ನಾವು. ನೋಡಿ ಫ್ರೆಂಡ್ಸ್, ಇಷ್ಟೇ ಆಯಿತು. ಕೊನೆಯಲ್ಲಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆಯಾ? ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಫ್ರೆಂಡ್ಸ್ ಅದೇನು ಎಣ್ಣೆಲೇ ಮ್ಯಾಶ್ ಆಗುತ್ತೆ. ಇನ್ನು ಫ್ರೆಂಡ್ಸ್ ಇದನ್ನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ರುಬ್ಬಿದ ಮೇಲೆ ನಿಮಗೆ ತೋರಿಸ್ತೀನಿ. ಈಗ ನಾವು ರೊಟ್ಟಿಗೆ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಏನಕ್ಕೂ ಒಂದು ಈ ಥರ ಸ್ಕ್ರೂ ಡ್ರೈವರ್ ಇಟ್ಕೊಂಡಿರ್ತೀನಿ ಅಡುಗೆ ಮನೇಲಿ, ಕಿಚನಲ್ಲೇ. ಅದು ಸ್ವಲ್ಪ ಲೂಸ್ ಆಗಿತ್ತು ನೋಡಿ ಫ್ರೆಂಡ್ಸ್, ಈ ಥರ ಟೈಟ್ ಮಾಡ್ಕೊತೀನಿ. ಬನ್ನಿ ಈಗ ನೀರು ಕಾಯ್ತು ಫ್ರೆಂಡ್ಸ್, ಅವಳಿಗೆ ನೀರು ಕೊಡ್ತೀನಿ ಕುಡಿಯೋಕ್ಕೆ. ಈಗ ಫ್ರೆಂಡ್ಸ್ ರೊಟ್ಟಿಗೆ ನಾನು ಯಾವ ರೀತಿ ಅಂಬ್ಲಿನ ಮಾಡ್ಕೊತೀನಿ ತೋರಿಸ್ತೀನಿ. ರೊಟ್ಟಿ ಇಟ್ಟು ಕಲಿಸ್ಕೊಳ್ಳೋಕ್ಕೆ ಫ್ರೆಂಡ್ಸ್ ನಾನು ಹುರಿದಿರೋದೇ ಘಮ ಘಮ ಅಂತ ಆಯಿತು. ಹುರಿದಿದ್ದೀನಲ್ಲ ಅದೇ ಘಮ ಘಮ ಅಂತ ಇದೆ. ಅದೇನಿಲ್ಲ ಫ್ರೆಂಡ್ಸ್, 5 ನಿಮಿಷಕ್ಕೆ ರುಬ್ಕೊಂಡು ಒಂಚೂರು ಬೆಲ್ಲ ಹಾಕೊಳ್ಳಿ. ಯಾಕೆ ಅಂದರೆ ಬೆಲ್ಲ ಎಲ್ಲದಕ್ಕೂ ನಮ್ಮ ಹೆಲ್ತ್ಗೆ ಒಳ್ಳೇದಲ್ಲ, ಅದಕ್ಕಷ್ಟೇ ನಾನು ಹೇಳ್ತಾ ಇರೋದು. ಬೆಲ್ಲ ಹಾಕೊಳ್ಳಿ, ಒಳ್ಳೆಯದು ಅಂತ. ಈಗ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ ರೊಟ್ಟಿಗೆ. ಇದು ರೊಟ್ಟಿಗೆ ಮಾಡ್ಕೊತಾ ಇರೋದು ಫ್ರೆಂಡ್ಸ್. ಆ ಕಡೆ ಸಾಂಬಾರು ಬೇಯ್ತಾ ಇದೆ, ಈ ಕಡೆ ಚಟ್ನಿಗೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಆಮೇಲೆ ಒಂದೇ ಒಂದು ಚೂರು ಅರ್ಧ ಸ್ಪೂನಷ್ಟು. ಇನ್ನು ಫ್ರೆಂಡ್ಸ್ ನಾನು 2 kg ಬೆಲ್ಲನ ತಂದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮ್ಗೆ ಹೇಳಿದ್ದೀನಿ. ಈಗ ಫ್ರೆಂಡ್ಸ್ ಅಂಬ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ಅದೊಂದು ಸ್ವಲ್ಪನೇ ಬೇಯಲಿ ಫ್ರೆಂಡ್ಸ್. ಏನು ಗೊತ್ತಾ, ಯಾವುದೇ ಆದ್ರೂ ನಮಗೆ ಹೆಲ್ತ್ಗೂ ಚೆನ್ನಾಗಿರಬೇಕು, ಬಾಯಿಗೂ ಟೇಸ್ಟ್ ಇರಬೇಕು. ಆ ರೀತಿಯೇ ನಾವು ಸ್ವಲ್ಪ ಅಡುಗೆನ ಮಾಡ್ಕೋಬೇಕು ಅಂತ ನಾನು ಹೇಳೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಕಾಯ್ತಾ ಇದೆಯಾ? ಈಗ ಅದಕ್ಕೆ ನಾವು ರಾಗಿ ಹಿಟ್ಟು ಫ್ರೆಂಡ್ಸ್ ತುಂಬ ಕೆಂಪಿಗೆ ಚೆನ್ನಾಗಿದೆ. ಈಗ ನೋಡಿ ಫ್ರೆಂಡ್ಸ್ ಅಂಬ್ಲಿ ಥರ ಮಾಡ್ಕೊಳ್ಳೋಕ್ಕೆ ರೊಟ್ಟಿಗೆ ತೋರಿಸ್ತೀನಿ ನಿಮಗೆ. ಇಷ್ಟೇ ಫ್ರೆಂಡ್ಸ್. ಈಗ ಇದಕ್ಕೇನೆ ನೀವು ಎಷ್ಟು ಬೇಕು ಹಸಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಂಡು ರೊಟ್ಟಿನ ಕಟ್ಕೊಳ್ಳೋದು ತೋರಿಸ್ತೀನಿ. ಅದನ್ನು ಫ್ರೆಂಡ್ಸ್ ಕಲಿಸ್ಕೊಳ್ಳೋದು ಈ ರೀತಿ. ನಾನು ಬೆಳಗ್ಗೆನೆ ಫ್ರೆಂಡ್ಸ್ 2-3 ಕೆಲಸ ಒಟ್ಟಿಗೆ ಮಾಡ್ಕೊತೀನಿ. ಯಾಕೆಂದರೆ ನಾವು ಕೆಲಸಕ್ಕೆ ಹೋಗೋರಲ್ವ. ನೋಡಿದ್ರಲ್ಲ ಫ್ರೆಂಡ್ಸ್, ಅಂಬ್ಲಿ ಈ ಥರ ನೀವು ಮಾಡ್ಕೋಬೇಕು. ಇದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಆಯಿತು. ಇದಕ್ಕೆ ನೀವು ಅಕ್ಕಿ ಹಿಟ್ಟನ್ನ ಕಲಿಸ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಇದ್ರ ಮೇಲೆ ಇವಾಗ ನಾನು ಒಗ್ಗರಣೆಗೆ ಇಡ್ತೀನಿ ಫ್ರೆಂಡ್ಸ್. ಖಾರನ ಒಗ್ಗರಣೆಗೆ ಹಾಕೋಕ್ಕೆ ಇಷ್ಟೇ ಸಾಕು. ಎಣ್ಣೆ ಏನು ಜಾಸ್ತಿ ತಗೋಬೇಡಿ. ಇನ್ನು ಬನ್ನಿ ಚಟ್ನಿ ಏನೇನು ಒಗ್ಗರಣೆಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್
ನೋಡಿ ಎಣ್ಣೆ ಕಾಯ್ದಿದೆ. ಬನ್ನಿ ಈಗ ಒಗ್ಗರಣೆಗೆ ಹಾಕೋಣ. ಸಾಸಿವೆ, ಒಂದು 4 ಕಾಳು ಜೀರಿಗೆ, ಆಮೇಲೆ ಫ್ರೆಂಡ್ಸ್ ಒಂಚೂರು ಕರಿಬೇವಿನ ಸೊಪ್ಪು, ಇಷ್ಟೇ. ಈಗ ಫ್ರೆಂಡ್ಸ್ ಚಟ್ನಿ ತೋರಿಸ್ತೀನಿ ಬನ್ನಿ ನಿಮಗೆ, ಎಷ್ಟು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಈಗ ನೋಡಿ ಫ್ರೆಂಡ್ಸ್. ಇಷ್ಟೇ, ಅದೇನು ನಾವು ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಚಟ್ನಿ ಇಲ್ಲೇ ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಇದು ಈಸಿ ಚಟ್ನಿ, ನೀವು ಯಾವಾಗಾದರೂ ಒಂದು ಟೈಮ್ ಮಾಡಿದ್ರೆ ಮಾಡ್ತಾನೆ ಇರ್ತೀರ ಅಷ್ಟೇ ಫ್ರೆಂಡ್ಸ್. ಇದೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಕಾಣಿಸ್ತಾ ಇದೆಯಾ? ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಜಾರಲ್ಲೆಲ್ಲ ಐತೆ ಅದನ್ನು ಅಳ್ಳಾಡಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇಷ್ಟೇ. ಇದನ್ನು ನೀವು ಒಂದು ಬಾಕ್ಸ್ಗೋ ಒಂದು ಡಬ್ಬಿಗೋ ಹಾಕ್ಕೊಂಡು ಬೇಕಿದ್ರೆ ನೀವು ಫ್ರಿಜ್ಗಾದರೂ ಇಟ್ಕೋಬೋದು, ಎಲ್ಲಾದರೂ ಇಟ್ಕೋಬೋದು ಫ್ರೆಂಡ್ಸ್. ಇದೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಇದು ಬಂದು ಒಗ್ಗರಣೆಗೆ ಹಾಕಿರೋಕ್ಕೆ ನಿಮಗೆ ತೋರ್ಸೋಕ್ಕಿಷ್ಟು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈ ಮೆಣಸಿನ್ಕಾಯಿಂದ ಚಟ್ನಿ ತುಂಬ ಟೇಸ್ಟ್ ಇರುತ್ತೆ. ಈ ಟೈಮಲ್ಲಿ ನೀವು ಬೇಕಿದ್ರೆ ಆದರೆ ಫ್ರೆಂಡ್ಸ್ ಚೆನ್ನಾಗಿದೆ, ತುಂಬಾ ಮೆಣಸಿನ್ಕಾಯಿ ಖಾರ ಅಲ್ವಾ ಇದು ಫ್ರೆಂಡ್ಸ್. ಒಂದು ಖಾರ ಇಲ್ಲದೇ ಇರೋ ಮೆಣಸಿನ್ಕಾಯಿ ಬರುತ್ತೆ, ಅದರಲ್ಲಿ ಮಾಡ್ಬೋದು. ಬೇಕಿದ್ರೆ ಫ್ರೆಂಡ್ಸ್ ಇದಕ್ಕೆ ನೀವು ಸ್ವಲ್ಪ ಲೆಮನ್ನ ಸೇರಿಸ್ಕೋಬೋದು. ನಾನು ಸೇರಿಸಲ್ಲ, ಯಾಕಂದರೆ ನಮ್ಮಲ್ಲಿ ಖಾರ ತಿಂತಾರಲ್ಲ ನೋಡಿ ಫ್ರೆಂಡ್ಸ್. ಈಗ ರೊಟ್ಟಿ ಹಂಚನ ಇಟ್ಟಿದ್ದೀನಿ. ಬನ್ನಿ ರೊಟ್ಟಿ ಹಸಿಟ್ಟನ್ನ ನಿಮಗೆ ಯಾವ ರೀತಿ ಕಲಿಸ್ಕೊಳ್ಳೋದು ಅಂತ ಅದೊಂದು ತೋರಿಸಿ ಕೊಡ್ತೀನಿ. ಈಗ ಈ ಚಟ್ನಿನ ನಾನು ಒಂದು ಬಾಕ್ಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಹಂಚು ಕಾಯ್ದಿದೆ, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ನೋಡೋಣ ಬನ್ನಿ. ಕಾಯ್ದಿದೆ ಫ್ರೆಂಡ್ಸ್. ಈ ಕಡೆ ಅಕ್ಕಿ ಇದು ಸೈಡು ರೊಟ್ಟಿನ ಕೈಯಲ್ಲೇ ತಟ್ಟಿದ್ದೀನಿ. ಬನ್ನಿ ಒಂದು ರೊಟ್ಟಿನ ಯಾವ ರೀತಿ ಬೇಯಿಸೋದು ಅಂತ ನಿಮಗೆ ತೋರಿಸ್ತೀನಿ. ನಿಮಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅಂಬ್ಲಿನ, ಅದನ್ನು ಮಾಡ್ಕೊಂಡು ಯಾವ ರೀತಿ ರೊಟ್ಟಿ ಹಾಕೋದು ಅಂತ ನಿಮಗೆ ತೋರಿಸಿದ್ದೀನಿ. ನಾನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಹಸಿಟ್ಟು ಹಾಕೋದು ಮೇಲಿರಬೇಕು ನೋಡಿ, ನಾನು ಆಲ್ರೆಡಿ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಈಗ ಬಿಸಿ ಬಿಸಿ ರೊಟ್ಟಿನ ಕೊಡಬೇಕು ಅವ್ರಿಗೆ. ಯಾಕೋ ಮೈಗೆ ಏನು ಮಾಡೋದು ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡ್ತಾರೆ, ಒಂದೇ ಸಮ ಇರುತ್ತೆ ಮೈಗೆ. ಈ ನಡುವೆ ಅಂತೂ ಫ್ರೆಂಡ್ಸ್ ಎಲ್ರಿಗೂ ವಾಮಿಂಟು ಜ್ವರ ಚೆನ್ನಾಗಿದ್ದವ್ರಿಗೆಲ್ಲ ಇರಲಿ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ ಜೀವನ. ಹಾಗಾಗಿ ಫ್ರೆಂಡ್ಸ್ ನಾನು ಒಂದೊಂದೇ ನೋಡಿ ಫ್ರೆಂಡ್ಸ್ ಇಟ್ಟು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕಲಿಸ್ಕೊಳ್ಳಿ. ನಾನು ಕೈಯಲ್ಲೇ ರೊಟ್ಟಿನ ಹಾಕೋದು, ಯಾವುದು ತೊಟ್ಟಲ್ಲ. ನಿಮ್ಗೆ ಆಲ್ರೆಡಿ ತೋರಿಸ್ತೀನಿ ಫ್ರೆಂಡ್ಸ್. ಒಂದು ರೊಟ್ಟಿನ ನಿಮಗೆ ಯಾಕೆ ಯಾವ ರೀತಿ ನಾವು ಹಾಕ್ತೀವಿ ಅಂತ ಫ್ರೆಂಡ್ಸ್ ನೋಡಿ. ನೀರು ನಾವು ಹಾಕೋದು, ಬಟ್ಟೆ ಇಟ್ಕೋತಾರೆ. ನಮಗೆ ಫ್ರೆಂಡ್ಸ್ ಅಭ್ಯಾಸ ಆಗೈತೆ ರೊಟ್ಟಿ ಮಾಡಿ, ನಾನು ಹಂಗಾಗಿ ಕೈಯಲ್ಲೇ ಸರ್ವದು ನೋಡಿ ಫ್ರೆಂಡ್ಸ್. ಬೆಂದಿದೆ, ಇವಾಗ ಉಲ್ಟಾ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನೀವು ನೀರು ಹಾಕಿ ಮಾಡಬೇಕು. ಇನ್ನು ಫ್ರೆಂಡ್ಸ್ ಈ ಕಡೆ ಅಲ್ಲಿ ತರಕಾರಿ ಎಲ್ಲ ಹಾಕಿದ್ನಲ್ಲ, ಅದು ಬೆಂದೈತಾ ಅಂತ ನೋಡ್ತೀನಿ. ಬೇಯ್ತಾ ಇದೆ ಫ್ರೆಂಡ್ಸ್, ಬೇಗ ಅದು. ಹೀಗೆ ಫ್ರೆಂಡ್ಸ್ ಎಲ್ಲನೂ ನೀವು ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು. ಸ್ವಲ್ಪ ಜನ ರೊಟ್ಟಿ ಮಾಡೋದು ಕಷ್ಟ ಅಂತಾರೆ. ಏನು ಕಷ್ಟ ಇಲ್ಲ ಫ್ರೆಂಡ್ಸ್, ನಾನು ಅದಕ್ಕೆ ತೋರಿಸಿದ್ದೀನಿ. ನೀವು ಅನ್ನ ಇದ್ದರೆ ಅನ್ನನ ಬೇಯಿಸಿ ಹಸಿಟ್ಟನ್ನ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಆಮೇಲೆ ಇಲ್ಲ ಅಂದರೆ ಈಗ ನಾನು ತೋರಿಸಿದ್ನಲ್ಲ ಅಂಬ್ಲಿ ಮಾಡ್ಕೊಂಡು ಫ್ರೆಂಡ್ಸ್, ಸೇಮ್ ನೀವು ಅಕ್ಕಿ ಹಿಟ್ಗಾಗಲಿ ಜೋಳದ ಹಿಟ್ಗಾಗಲಿ ಫ್ರೆಂಡ್ಸ್, ಜೋಳದ ಹಿಟ್ಟಿಗೆ ಕುದಿಯೋ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾರೆ ನೋಡಿ ಫ್ರೆಂಡ್ಸ್. ನಿಮ್ಮ ಮುಂದೆನೇ ರೊಟ್ಟಿ ಯಾವ ರೀತಿ ಬೇಯ್ತಾ ಇದೆ, ಈ ಕಡೆ ಕೈಯಲ್ಲಿ ತಟ್ತಾ ಇದ್ದೀನಿ. ಇನ್ನು ಚಟ್ನಿ ಅಂತೂ ತುಂಬಾ ಟೇಸ್ಟ್ ಇದೆ. ಖಾರ ತಿನ್ನೋರಿಗೆ ಒಳ್ಳೆ ಕಾಂಬಿನೇಷನು ಫ್ರೆಂಡ್ಸ್. ಇದಕ್ಕೆ ಎಣ್ಣೆ ಬಿಟ್ಕೊಂಡು ತಿನ್ಬೋದು ನೀವು. ಇನ್ನು ನಾನೇನು ಫ್ರೆಂಡ್ಸ್ ತುಪ್ಪ ಐತೆ, ಉಪ್ಪಿನಕಾಯಿ ಐತೆ ಮನೇಲಿ, ನಾನು ಅದನ್ನೇ ತಿಂತೀನಿ. ನನಗೆ ಈ ಖಾರ. ಆಮೇಲೆ ಫ್ರೆಂಡ್ಸ್ ಇದು ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ಬರುತ್ತೆ, ಅದ್ರಲ್ಲಿ ಮಾಡಿದ್ರೆ ಅಷ್ಟೇ ನಾನು ತಿನ್ನೋದು ಫ್ರೆಂಡ್ಸ್. ನನಗೊಂದು ಸಲ ಬಳ್ಳಾರಿಯಿಂದ ನಮ್ಮ ಫ್ರೆಂಡ್ಸ್ ತಂದುಕೊಟ್ಟಿದ್ರು ನೋಡಿ ಫ್ರೆಂಡ್ಸ್. ಹಾಗೆ ಬೇಯಿಸ್ತೀನಿ. ಈಗ ಬಿಸಿ ಬಿಸಿ ರೊಟ್ಟಿ ನನ್ನ ಮಗಳಿಗೆ ಫಸ್ಟ್ ಕೊಟ್ಬಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಅವಳಿಗೆ ಜ್ವರ ಬಂದೈತೆ.
ಆದರೂ ಅವಳೇನು ರಜಾ ಗಿಜಾ ಹಾಕೊಳ್ಳಲ್ಲ ನೋಡಿ ಫ್ರೆಂಡ್ಸ್. ಇದೇ ಥರ ಬೇಯಿಸ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್ ಈ ರಾಗಿ ಅಂತೂ ತುಂಬಾ ಚೆನ್ನಾಗಿದೆ. ಯಾಕಂದರೆ ಊರಿಂದ ಒಂದು 10 kg ತರಿಸ್ಕೊಂಡಿದ್ದೆ ನಮ್ಮ ಕೆಲಸ ಮಾಡೋರ ಹತ್ರನೇ. ಅವ್ರ ಊರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಯಾವ ರೀತಿ ರೊಟ್ಟಿ ಊದ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ ನಿಮ್ಮ ಮುಂದೆನೇ ಬೇಯಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಈ ರೀತಿ ಊದು. ಇನ್ನು ಫ್ರೆಂಡ್ಸ್ ನನಗೆ ಈ ರೊಟ್ಟಿ ಊದಿದ್ರೆ ನಮ್ಮ ಅಮ್ಮನ ನೆನಪಾಗುತ್ತೆ. ಯಾಕೆಂದರೆ ನಮ್ಮೂರಲ್ಲಿ ಒಲೆ, ನಾವು ಹಳ್ಳಿ ಫ್ರೆಂಡ್ಸ್ ನಮ್ಮದು. ಹಂಗಾಗಿ ಒಲೆಯಲ್ಲಿ ನಮ್ಮಮ್ಮ ಈ ಥರ ರೊಟ್ಟಿನ ಊದಿಸಿ ಹಾಕ್ತಾರೆ. ಅದಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ ರೊಟ್ಟಿ ಈ ಥರ ಊದುತ್ತೆ ಒಲೆಯಲ್ಲಿ. ಒಲೆ ಅಲ್ವಾ, ನಾನು ಸ್ವಲ್ಪ ಸ್ಟವ್ನ ಜಾಸ್ತಿ ಇಟ್ಟಿದ್ದೀನಿ ಅವಳಿಗೆ ಕೊಡೋಕ್ಕೆ ರೊಟ್ಟಿನ. ನೋಡಿ ಫ್ರೆಂಡ್ಸ್ ಈ ರಥ ಊದಿ ಈ ಥರ ಬೇಯಿಸ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಎಲ್ಲ ತಿಂಡಿನೂ ಅಷ್ಟೇ ಫ್ರೆಂಡ್ಸ್. ನಾವು ಪ್ರಯತ್ನ ಪಟ್ಟರೆ ಎಲ್ಲ ಇದಾಗುತ್ತೆ. ನೋಡಿ ಯಾವ ರೀತಿ ನಿಮ್ಮ ಮುಂದೆನೇ ರೊಟ್ಟಿ ಊದ್ತಾ ಇದೆ ನೋಡಿ ಫ್ರೆಂಡ್ಸ್. ನೀವು ಸ್ಟವ್ನ ಕಮ್ಮಿನಾದರೂ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಜಾಸ್ತಿನಾದರೂ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆದರೆ ನೋಡಿ ಈ ರೀತಿ. ಈಗ ಫ್ರೆಂಡ್ಸ್ ನಾನು ಬಿಸಿ ರೊಟ್ಟಿನೇ ಕೊಡ್ತೀನಿ. ಯಾಕಂದರೆ ಸ್ವಲ್ಪ ಜ್ವರ ಬಂದರೆ ಏನು ತಿಂದ್ರೂ ಟೇಸ್ಟ್ ಆಗೋಲ್ಲ. ಇವತ್ತು ಅವಳೇ ಮಮ್ಮಿ ಮೆಣಸಿನ್ಕಾಯಿ ಚಟ್ನಿ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಮಾಡಿರೋದು. ಇಲ್ಲ ಅಂದರೆ ನಾವು ಜಾಸ್ತಿ ಮೆಣಸಿನ್ಕಾಯಿ ಚಟ್ನಿ, ಅವಳು ಸ್ವಲ್ಪ ಖಾರ ತಿಂದ್ರೂ ನಾನು ಮಾಡೋ ಅಡುಗೆಗೆ ಹೊಂದ್ಕೊಬಿಡ್ತಾಳೆ ನೋಡಿ ಫ್ರೆಂಡ್ಸ್. ಈಗ ಬಿಸಿ ಬಿಸಿ ರೊಟ್ಟಿ ರೆಡಿ ಆಯಿತು. ಇನ್ನೊಂದು ಹಾಕ್ತೀನಿ ಫ್ರೆಂಡ್ಸ್, ಇನ್ನೊಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲ ರೊಟ್ಟಿನೂ ಇದೇ ರೀತಿ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ರಾಗಿ ರೊಟ್ಟಿ ಮತ್ತು ಮೆಣಸಿನ್ಕಾಯಿ ಚಟ್ನಿ ಈಗ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನಾನು ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.